ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಗಾಢ ಮತ್ತು ರಹಸ್ಯಮಯವಾದ ಕಾಲ ಆರಂಭವಾಗಿದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಹೊಸ ಬೀಗರು, ಹೊಸ ಪರಿಚಯಗಳು, ಹೊಸ ಸಂಬಂಧಗಳು ಪ್ರವೇಶ ಮಾಡುತ್ತೆ. ಇದು ಕೇವಲ ಅತಿಥಿಗಳ ಆಗಮನವಲ್ಲ, ನಿಮ್ಮ ಜೀವನದ ಒಳಗಣ್ಣನ್ನು ತೆರೆಸುವ ಒಂದು ಮಹತ್ವದ ಸಂಕೇತ. ನೀವು ಅನುಭವಿಸುವ ಪ್ರತಿಯೊಂದು ಘಟನೆ ನಿಮ್ಮ ಭವಿಷ್ಯವನ್ನು ಆಳವಾಗಿ ಪ್ರಭಾವಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸುತ್ತಿದ್ದ ಮನಸ್ಸಿನ ಒತ್ತಡಗಳು, ಅಸಮಾಧಾನಗಳು, ವಿಶ್ವಾಸದ ಸಮಸ್ಯೆಗಳು ಎಲ್ಲವೂ ಕೂಡ ಈಗ ನಿಧಾನವಾಗಿ ಕಡಿಮೆಯಾಗುತ್ತಾ ಇವೆ. ನೀವು ಒಳಗಿನಿಂದ ಬಲವಾಗ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಹೊಸ ಶಕ್ತಿ ಹುಟ್ಟುತ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಬರುವ ಜನರು ನಿಮ್ಮ ಜೀವನದ ಗುಪ್ತ ಸತ್ಯಗಳನ್ನು ತಿಳಿಸುವವರು ಆಗಬಹುದು. ವೃಶ್ಚಿಕ ರಾಶಿಯವರು ಸ್ವಭಾವತಃ ಗಂಭೀರ ಮತ್ತು ಆಳವಾದ ಚಿಂತನೆ ಹೊಂದಿರುವವರಾಗಿರ್ತಾರೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಬರುವ ಹೊಸ ಬೀಗರು ನಿಮ್ಮ ಆಲೋಚನೆಗಳನ್ನು ಮತ್ತಷ್ಟು ಗಾಢಗೊಳಿಸ್ತಾರೆ. ಕೆಲವರು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದು, ಕೆಲವರು ನಿಮ್ಮನ್ನು ಪರೀಕ್ಷೆ ಮಾಡಬಹುದು. ವಿಶೇಷವಾಗಿ ಒಬ್ಬ ಮಹಿಳೆಯ ಆಗಮನ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಆಕೆಯ ಮೂಲಕ ನಿಮಗೆ ಹೊಸ ಅರಿವು ಅನ್ನೋದು ಸಿಗಬಹುದು. ಕುಟುಂಬದ ವಿಷಯದಲ್ಲಿ ನೋಡಿದರೆ ನಿಮ್ಮ ಮನೆಗೆ ಶಾಂತಿ ಮತ್ತು ಒಗ್ಗಟ್ಟು ಬರುತ್ತೆ. ಹಳೆಯ ನೋವುಗಳು ನಿಧಾನವಾಗಿ ಮಾಯವಾಗುತ್ತೆ. ದೂರವಾಗಿದ್ದವರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು. ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ನೀವು ಕುಟುಂಬದ ಪ್ರಮುಖ ವ್ಯಕ್ತಿಯಾಗಿ ಕಾಣಿಸಿಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮ ಮನೆಗೆ ನಡೆಯುವ ಪೂಜೆಗಳು, ಹಬ್ಬಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ತರಲಿವೆ. ನೀವು ದೇವರನ್ನು ಭಕ್ತಿಯಿಂದ ಆರಾಧಿಸಿದರೆ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗುತ್ತೆ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ದಿನಗಳಲ್ಲಿ ನೀವು ಮಾಡುವ ಪೂಜೆಗಳು ಹೆಚ್ಚು ಫಲಕಾರಿ. ಶಿವನ ಆರಾಧನೆ ನಿಮಗೆ ಶಕ್ತಿ ಮತ್ತು ರಕ್ಷಣೆಯನ್ನು ನೀಡುತ್ತೆ. ಆರ್ಥಿಕವಾಗಿ ಈ ಸಮಯದಲ್ಲಿ ನೀವು ನಿಧಾನವಾಗಿ ಆದರೆ ಸ್ಥಿರವಾದ ಪ್ರಗತಿಯನ್ನು ಕಾಣ್ತೀರಾ. ನೀವು ಮಾಡಿದ ಶ್ರಮಕ್ಕೆ ಫಲ ಅನ್ನೋದು ಸಿಗುತ್ತೆ. ಹಳೆಯ ಸಾಲಗಳು ತೀರಬಹುದು. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಆದರೆ ನೀವು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಯಾರನ್ನು ಅತಿಯಾಗಿ ನಂಬಬೇಡಿ. ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ಆಸ್ತಿ ಅಥವಾ ಹೂಡಿಕೆ ಸಂಬಂಧಿಸಿದ ಅವಕಾಶಗಳು ಸಿಗಬಹುದು. ನಿಮ್ಮ ಮನೆಗೆ ಬರುವ ಹೊಸ ಬೀಗರು ಈ ವಿಷಯದಲ್ಲಿ ನಿಮಗೆ ಸಲಹೆ ನೀಡಬಹುದು. ಅವರ ಮಾರ್ಗದರ್ಶನ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತೆ. ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಈ ಸಮಯವು ಗಾಢ ಭಾವನೆಗಳನ್ನು ತರುತ್ತೆ. ಹೊಸ ಪ್ರೇಮ ಸಂಬಂಧಗಳು ಹುಟ್ಟಬಹುದು. ಈಗಾಗಲೇ ಇರುವ ಸಂಬಂಧಗಳಲ್ಲಿ ಆಳವಾದ ಅರ್ಥೈಸಿಕೆ ಬರುತ್ತೆ. ವಿವಾಹ ಯೋಗ ಕೂಡ ಬಲವಾಗುತ್ತೆ. ನಿಮ್ಮ ಮನೆಗೆ ಬರುವ ಒಬ್ಬ ವ್ಯಕ್ತಿ ನಿಮ್ಮ ಸಂಬಂಧದ ಬಗ್ಗೆ ಮಹತ್ವದ ನಿರ್ಧಾರಕ್ಕೆ ಕಾರಣ ಆಗಬಹುದು. ಆರೋಗ್ಯದ ವಿಷಯದಲ್ಲಿ ನೀವು ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬೇಕು. ನಿಮ್ಮ ಭಾವನೆಗಳನ್ನು ಒಳಗೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯೋಗ ಮತ್ತು ಧ್ಯಾನ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ನಿಮ್ಮ ದೇಹದ ಸಂಕೇತಗಳನ್ನು ಗಮನಿಸಿ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ದೇವರ ಕೃಪೆ ಇರುತ್ತೆ. ಆದರೆ ನೀವು ರಹಸ್ಯಮಯವಾಗಿ ಮತ್ತು ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಮನೆಗೆ ಬರುವ ಹೊಸ ಜನರು ನಿಮ್ಮ ಜೀವನದ ಅರ್ಥವನ್ನು ಬದಲಾಯಿಸಬಹುದು. ಕೆಲವರು ನಿಮ್ಮನ್ನು ಪರೀಕ್ಷೆ ಮಾಡಲು ಬರ್ತಾರೆ, ಆದರೆ ಆ ಪರೀಕ್ಷೆಗಳು ನಿಮ್ಮ ಒಳಬಲವನ್ನು ಹೆಚ್ಚಿಸುತ್ತೆ. ನೀವು ಧೈರ್ಯದಿಂದ ಎದುರಿಸಿದರೆ ಜಯ ನಿಮ್ಮದೇ ಆಗುತ್ತೆ. ನಿಮ್ಮ ಮನೆಯಲ್ಲಿರುವ ದೇವರ ಸ್ಥಳವನ್ನು ಸ್ವಚ್ಛವಾಗಿಡಿ. ಪ್ರತಿದಿನ ದೀಪ ಹಚ್ಚಿ. ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿ ತರಲಿದೆ. ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಒಳ ಮನಸ್ಸಿನ ಧ್ವನಿಯನ್ನು ಕೇಳಿ ನಡೆದುಕೊಳ್ಳಿ. ಇತರರ ಮಾತುಗಳಿಂದ ಪ್ರಭಾವಿತರಾಗಬೇಡಿ. ನಿಮ್ಮ ಅಂತರಂಗನೇ ನಿಮ್ಮ ಶಕ್ತಿ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬರಿಗೂ ಒಂದು ಕಾರಣ ಇದೆ. ಆ ಕಾರಣವನ್ನು ನೀವು ಅರಿತುಕೊಳ್ಬೇಕು. ನೀವು ಈ ಸಮಯದಲ್ಲಿ ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಸಾಧಿಸಬಹುದು. ನಿಮ್ಮ ಕನಸುಗಳು ನಿಧಾನವಾಗಿ ನಿಜ ಆಗುತ್ತೆ. ನಿಮ್ಮ ಮನೆಯಲ್ಲಿನ ಹೊಸ ಆಗಮನಗಳು ನಿಮ್ಮ ಭವಿಷ್ಯದ ದಾರಿಯನ್ನು ಬೆಳೆಸುತ್ತೆ. ಇದು ಕೇವಲ ಒಂದು ಸಾಮಾನ್ಯ ಸಮಯವಲ್ಲ, ನಿಮ್ಮ ಜೀವನದ ಗಾಢ ತಿರುವು. ನಿಮ್ಮ ಮನೆಗೆ ಬರುವ ಹೊಸ ಬೀಗರು ನಿಮ್ಮ ಭಾಗ್ಯವನ್ನು ಮರು ರಚಿಸುವವರು. ನೀವು ಅವರನ್ನು ಗುರುತಿಸಬೇಕು, ಗೌರವಿಸಬೇಕು.
ಮತ್ತು ಅವರಿಂದ ಕಲಿಯಬೇಕು. ಕೊನೆಗೆ ಒಂದು ಮಾತು, ದೇವರನ್ನು ನಂಬಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಳ್ಳಿ. ನಿಮ್ಮ ಮನೆಗೆ ಬರುವ ಪ್ರತಿಯೊಂದು ಶುಭ ಶಕ್ತಿ ನಿಮ್ಮ ಜೀವನವನ್ನು ಉಜ್ವಲವಾಗಿಸುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಈಗ ಪ್ರಾರಂಭವಾಗಿದೆ. ನಿಮ್ಮ ಮನೆಗೆ ಬರುವ ಹೊಸ ಬೀಗರು ನಿಮ್ಮ ಯಶಸ್ಸಿನ ದಾರಿಯನ್ನು ತೆರೆದಿಡಲಿದ್ದಾರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.